ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದ ಕಣ್ವಾ ನದಿ ತಟದಲ್ಲಿ ಶ್ರೀ ಮಹಾಕಾಳಿಯಮ್ಮ ಹಾಗೂ ಯೋಗಮುನೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಹಿಂದೆ ಕಣ್ವಾ ನದಿ ಉಕ್ಕಿ ಹರಿದು ಈ ದೇವಾಲಯಗಳು ಮುಳುಗಡೆ ಹೊಂದಿದ್ದವು ಎಂಬುದು ಇಲ್ಲಿನ ಜನರ ಮಾತು. ಕೆ. ಮಾರುತಿ ಎಂಬುವರ ಭೂಮಿಯಲ್ಲಿದ್ದ ಈ ದೇವಾಲಯವು ಮುಳುಗಡೆಯಾಗಿದ್ದು ಇದರ ಪ್ರಧಾನ ಅರ್ಚಕರು ಇವರೇ ಆಗಿದ್ದಾರೆ. ಪೂರ್ವಕ್ಕೆ ಯೋಗಮುನೇಶ್ವರ ಸ್ವಾಮಿ ಹಾಗೂ ನಂದಿ ಬಾಗಿಲಿಗೆ ಶ್ರೀ ಮಹಾಕಾಳಿಯಮ್ಮರ ದೇವಾಲಯ ನಿರ್ಮಾಣ ವಿಶೇಷವಾಗಿದೆ. ಕಾಳಿಯು ರೌದ್ರಾವತಾರ ತಾಳಿದಾಗ ಆಕೆಯನ್ನು ಶಾಂತಿಗೊಳಿಸಲು ಪೂರ್ವಕ್ಕೆ ಮುಖ ಮಾಡಿದ ಯೋಗಮುನೇಶ್ವರ ಸ್ವಾಮಿ ಧಾವಿಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಅನ್ನದಾನ ಹಾಗೂ ಪ್ರತಿದಿನ ಪೂಜಾ ಕೈಂಕರ್ಯಗಳು ನಡೆಸಲಾಗುತ್ತದೆ. ಈ ದೇವಾಲಯವು ನಿರ್ಮಾಣ ಹಂತದಲ್ಲಿದ್ದು ಕಟ್ಟಡಕ್ಕೆ ಧನ ಸಹಾಯ ಮಾಡುವವರು ಕೆಳಕಂಡ ಅಕೌಂಟ್ ನಂಬರಿಗೆ ಅಥವಾ ಸ್ಕ್ಯಾನರ್ಗೆ ಕಳುಹಿಸಿಕೊಡಿ ಎಂದು ಪ್ರಧಾನ ಅರ್ಚಕರಾದ ಕೂಡ್ಲೂರು ಕೆ. ಮಾರುತಿರವರು ಮನವಿ ಮಾಡಿಕೊಂಡಿದ್ದಾರೆ.